ಹರೇ ಕೃಷ್ಣ, ಹರೇ ಶ್ರೀನಿವಾಸ. ಶಿವ ಪಂಚಾಕ್ಷರ ಮಂತ್ರ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂದು ಶಿವ ಪಂಚಾಕ್ಷರ ಮಂತ್ರ ಇರುತ್ತದೆ. ಚತುರ್ಥ್ಯಂತವಾದ ಶಿವ ಶಬ್ದವು ಇರುವ ಕಾರಣ ಮೊದಲು ನಮಃ ಪದವನ್ನು ಉಚ್ಚರಿಸಬೇಕು ಎಂದು ಜ್ಞಾನಿಗಳು ಹೇಳುತ್ತಾರೆ. ನಮಃ ಶಿವಾಯ ಎಂಬುದು ಶಿವ ಪಂಚಾಕ್ಷರಿ ಮಂತ್ರವು. ಶಿವ ಪಂಚಾಕ್ಷರಿ ಮಂತ್ರಕ್ಕೆ ವಾಮದೇವನು ಋಷಿಯು. ಪಂಕ್ತಿ ಛಂದಸ್ಸು ಉಳ್ಳದ್ದಾಗಿದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವಪಂಚಾಕ್ಷರ ಮಂತ್ರದ ನ್ಯಾಸಕ್ರಮವು ಹೀಗಿದೆ. ಮಂತ್ರದ 5 ಅಕ್ಷರಗಳಿಂದಲೇ ಅಂಗನ್ಯಾಸವನ್ನು ಹೇಳಲಾಗಿದೆ. ಈ ಮಂತ್ರದ ಋಷಿಯು ವಾಮದೇವ ಆಗಿದ್ದಾನೆ. ಮಂತ್ರದ ಛಂದಸ್ಸು ಪಂಕ್ತಿ ಆಗಿರುತ್ತದೆ ಎಂದು ಈಗಾಗಲೇ ಹೇಳಲಾಗಿದೆ. ಪಂಚಪದ ಪಂಕ್ತಿ ಎಂದು ಪಂಕ್ತಿ ಛಂದಸ್ಸಿನ ಲಕ್ಷಣವನ್ನು ಹೇಳಿದ್ದಾರೆ. ಓಂ ನಂ ಹೃದಯಾಯ ನಮಃ, ಮಂ ಶಿರಸೇ ಸ್ವಾಹ, ಸಿಂ ಶಿಖಾಯೇ ವೌಷಟ, ವಾಂ ಕವಚಾಯ ಹುಂ, ಯಂ ಅಸ್ತ್ರಾಯ ಘಟ. ಈ ರೀತಿಯಾಗಿ ಹೇಳಿ ನಾವು ಮುಂದೆ ಧ್ಯಾನ ಸುಖಕ್ಕೆ ಹೋಗಬೇಕು. ಧ್ಯೇಯ ಪಂಚಮುಖೋ ರುದ್ರ ಸ್ಫಟಿಕಾಮಲ ಕಾಂತಿಮಾನ್, ವಿದ್ಯುಚ್ಛುಭ್ರಾಸಿತರಜ ಶ್ಯಾಮಾನ್ನಸ್ಯ ಮುಖಾನಿ ಚ, ಜಟಾವಬದ್ಧೇಂದುಕಲಃ ಪ್ರಿಯಾಯಂ ನಾಗಭೂಷಣ. ಶ್ರೀ ಮಧ್ವ ಮುನಿಗಳು ತಂತ್ರಸಾರ ಸಂಗ್ರಹ ಅಂತ ಒಂದು ವಿಶೇಷವಾದ ಗ್ರಂಥವನ್ನು ಮಾಡಿದ್ದಾರೆ. ಆ ಗ್ರಂಥದ 4ನೇ ಅಧ್ಯಾಯದಿಂದ ಆಯ್ದಂತಹ ಈ ಧ್ಯಾನ ಶ್ಲೋಕವು ಮಹಾರುದ್ರ ದೇವರಿಗೆ 5 ಮುಖಗಳು ಎಂದು ಪ್ರಸಿದ್ಧಿ ಇದೆ. ಸ್ಫಟಿಕದಂತೆ ಶುಭ್ರವಾದ ಮೈಬಣ್ಣವು ಮಹಾರುದ್ರ ದೇವರಿಗೆ ಇರುತ್ತದೆ. ಅವರ 5 ಮುಖಗಳು ಬೇರೆ ಬೇರೆ ಬಣ್ಣಗಳಿಂದ ಕಂಗಳಿಸುತ್ತವೆ. ಪೂರ್ವದಿಂದ ಪ್ರಾರಂಭವಾಗುವಂತೆ ಮುಖಗಳನ್ನು ಕ್ರಮವಾಗಿ ಆ ಒಂದು ಬಣ್ಣವನ್ನು ಹೇಳುತ್ತಾರೆ. ಪೂರ್ವದಿಂದ ಪ್ರಾರಂಭ. ಪೂರ್ವದ ಮುಖದ ಬಣ್ಣ ಮಿಂಚಿನ ಬಣ್ಣ, ನಂತರದ್ದು ಬಿಳಿ ಬಣ್ಣ, ನಂತರದ್ದು ಕಪ್ಪು ಬಣ್ಣ, ನಂತರದ್ದು ಕೆಂಪು ಬಣ್ಣ. ಹೀಗೆ 4 ದಿಕ್ಕಿನಲ್ಲಿ 4 ಬಣ್ಣವು ಮತ್ತು ಮಧ್ಯದಲ್ಲಿ ಎತ್ತರದಲ್ಲಿ ನೀಲಿ ಬಣ್ಣವನ್ನು ಹೊಂದಿರುತ್ತದೆ. ಮಹಾದೇವರ 5 ಮುಖಗಳ ಹೆಸರು ಸದ್ಯೋಜಾತ, ವಾಮದೇವ, ತತ್ಪುರುಷ, ಅಘೋರ ಮತ್ತು ಈಶಾನ. ರುದ್ರದೇವರ ಜಟೆಯಲ್ಲಿ ಚಂದ್ರ ಕಳೆಯಿದೆ. ಪಾರ್ವತಿ ಸಮೇತನಾಗಿ ಇರುವ ರುದ್ರದೇವರು ಸರ್ಪವನ್ನು ತಮ್ಮ ಆಭರಣವನ್ನಾಗಿ ಧರಿಸಿದ್ದಾರೆ. ಸರ್ಪಭೂಷಣ ಎಂದು ರುದ್ರದೇವರನ್ನು ಕರಿತೀವಿ. ಬನ್ನಿ, ರುದ್ರದೇವರ ಪ್ರತಿಯೊಂದು ಮುಖವನ್ನು ಸ್ಮರಿಸೋಣ ನಾವು. ಪೂರ್ವ ದಿಕ್ಕಿನಲ್ಲಿ ಸದ್ಯೋಜಾತ, ಆ ಮುಖ ಸತ್ಯೋಜಾತ ಮತ್ತು ಮಿಂಚಿನ ಬಣ್ಣ. ಮಿಂಚು ಯಾವ ರೀತಿ ಹೊಳಿತದೋ ಆ ರೀತಿ ಪ್ರಖರವಾದಂಥ ಬಣ್ಣ. ದಕ್ಷಿಣ ದಿಕ್ಕಿನಲ್ಲಿ ವಾಮದೇವ, ಬಿಳಿಯ ಬಣ್ಣ. ಪಶ್ಚಿಮ ದಿಕ್ಕಿನಲ್ಲಿ ತತ್ಪುರುಷ, ಕಪ್ಪು ಬಣ್ಣ. ಉತ್ತರ ದಿಕ್ಕಿನಲ್ಲಿ ಅಘೋರ, ಕೆಂಪು ಬಣ್ಣ. ಊರ್ಧ್ವ ದಿಕ್ಕು ಮೇಲೆ ಮಧ್ಯದಲ್ಲಿ ಈಶಾನ, ನೀಲಿ ಬಣ್ಣ. ಎಲ್ಲ ಮುಖಗಳ ಮಧ್ಯದ ಮೇಲ್ಭಾಗದಲ್ಲಿ ಅಂದರೆ ಊರ್ಧ್ವ ಮೇಲೆ ದಿಕ್ಕು ಮುಖವು ಇರುತ್ತದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಹಾರುದ್ರದೇವರ ಈ ಮಂತ್ರವನ್ನು, ಈ ಧ್ಯಾನ ಮಂತ್ರವನ್ನು ನಾವು ಜಪಿಸುತ್ತಾ ಇರಬೇಕು. ಮಹಾರುದ್ರದೇವರ ಅನುಗ್ರಹ ಶೀಘ್ರದಲ್ಲಿ ಉಂಟಾಗುತ್ತದೆ. ನಿನ್ನ ಮಹಾರುದ್ರದೇವರ ಜೊತೆಗೆ ಸದಾಕಾಲವೂ ಪಾರ್ವತಿ ದೇವಿಯವರು ಇದ್ದಾರೆ ಅಂತಕ್ಕಂಥ ಚಿಂತನೆ ನಮ್ಮ ಧ್ಯಾನದಲ್ಲಿ ಯಾವಾಗಲೂ ಇರಬೇಕು. ಪಾರ್ವತಿ ದೇವರು ಇದ್ದೇ ಇದ್ದಾರೆ ಮಹಾರುದ್ರ ದೇವರ ಜೊತೆಗೆ. ಆದ್ದರಿಂದ ಪಾರ್ವತಿ ಪಂಚಾಕ್ಷರ ಮಂತ್ರವನ್ನು ಕೂಡ ಹೇಳಲಾಗಿದೆ. ಸ ಏವ ವನಿತಾಲಿಂಗ ಪಾರ್ವತ್ಯ ಮನುರುಚ್ಯತೆ, ಗೌರಿ ವರಾ ಭಯಕರ ಧ್ಯೇಯ ಪೀತಾಂಬರ ಚಸಾ. ಶ್ರೀ ಮಧ್ವ ಮುನಿಗಳು ತಂತ್ರಸಾರ ಸಂಗ್ರಹದಲ್ಲಿ ಅದೇ ಅಧ್ಯಾಯ 4ರಲ್ಲಿ ಹೇಳಿದ್ದಾರೆ.
ವಿಶೇಷವಾಗಿ ಅಲಂಕೃತಳಾದಂತಹ ಪಾರ್ವತಿ ದೇವಿಯನ್ನು ನಾವು ಸ್ಮರಿಸಬೇಕು. ಪಾರ್ವತಿ ದೇವಿಯ ಧ್ಯಾನವನ್ನು ನಾವು ಮಾಡಬೇಕು. ಹೇಗೆ ಮಾಡಬೇಕು? ಶಿವಪಂಚಾಕ್ಷರ ಮಂತ್ರದಲ್ಲಿನ ಶಿವ ಶಬ್ದಕ್ಕೆ ಸ್ತ್ರೀಲಿಂಗ ವಿಭಕ್ತಿಯನ್ನು ಸೇರಿಸಿದರೆ ಅದು ಪಾರ್ವತಿ ಪಂಚಾಕ್ಷರಿ ಮಂತ್ರ ಆಗುತ್ತದೆ. ಓಂ ನಮಃ ಶಿವಾಯೈ. ಇದು ಪಾರ್ವತಿ ಪಂಚಾಕ್ಷರಿ ಮಂತ್ರವು. ಮಂತ್ರದ ಮೊದಲು ಓಂಕಾರವನ್ನು ಸೇರಿಸಿ ಹೇಳಬೇಕು. ನಮಃ ಶಿವಾಯೈ ಇದು ಪಾರ್ವತಿ ಪಂಚಾಕ್ಷರಿ ಮಂತ್ರ. ಹಾಗೆಯೇ ನಮಃ ಶಿವಾಯ ರುದ್ರದೇವರ ಪಂಚಾಕ್ಷರ ಮಂತ್ರ. ಹಿಂದೆ ನಾವು ಓಂಕಾರವನ್ನು ಸೇರಿಸಲೇಬೇಕು. ಓಂ ನಮಃ ಶಿವಾಯೈ, ಓಂ ನಮಃ ಶಿವಾಯೈ, ಓಂ ನಮಃ ಶಿವಾಯೈ. ಇದು ಶಿವ ಪಂಚಾಕ್ಷರ ಮಂತ್ರ ಮತ್ತು ಪಾರ್ವತಿ ಪಂಚಾಕ್ಷರ ಮಂತ್ರ. ಬನ್ನಿ ಇನ್ನೊಮ್ಮೆ ಹೇಳೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇನ್ನು ಪಾರ್ವತಿ ದೇವಿಯರ ಧ್ಯಾನ ಮಂತ್ರ. ಓಂ ನಮಃ ಶಿವಾಯೈ, ಓಂ ನಮಃ ಶಿವಾಯೈ, ಓಂ ನಮಃ ಶಿವಾಯೈ, ಓಂ ನಮಃ ಶಿವಾಯೈ. ಗುರುಮುಖಾಂತರದಿಂದ ಈ ಮಂತ್ರಗಳನ್ನು ಕಲಿತು ನಾವು ಜಪಿಸಬೇಕು. ಯಾರಿಗೆ ಓಂಕಾರವನ್ನು ಹೇಳಬೇಕು ಅಂತಕ್ಕಂಥ ಒಂದು ಓಂಕಾರದ ಉಪದೇಶ ಆಗಿದೆ ಅವರು ಓಂಕಾರವನ್ನು ಸೇರಿಸಿ ಹೇಳಬೇಕು. ಇನ್ನು ಗುರುಗಳು ಬೇರೆ ರೀತಿಯಿಂದ ಉಪದೇಶ ಮಾಡ್ತಾರೆ. ಶ್ರೀಕಾರವನ್ನು ಹೇಳಿ ಮಂತ್ರ ಹೇಳಿ ಅಂದರೆ ಶ್ರೀಕಾರವನ್ನು ಹೇಳಿ ಮಂತ್ರವನ್ನು ನಾವು ಏನಂದರೆ ಜಪ ಮಾಡಬೇಕು, ಧ್ಯಾನವನ್ನು ಮಾಡ್ತಾ ಹೋಗಬೇಕು. ಮಹಾರುದ್ರ ದೇವರು ಸಾಮಾನ್ಯರಲ್ಲ. ವಿಶೇಷವಾಗಿ 5ನೇ ಕಕ್ಷದಲ್ಲಿ ಬರ್ತಾರೆ. ರುದ್ರದೇವರು, ಶೇಷದೇವರು ಮತ್ತು ಗರುಡದೇವರು ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾರೆ. ಮನಸ್ಸಿಗೆ ಅಭಿಮಾನಿ ದೇವತೆಯಾದಂಥ ಮಹಾರುದ್ರ ದೇವರು ನಮ್ಮ ಮನಸ್ಸನ್ನು ಹೇಗೆ ನಾವು ಪರಮಾತ್ಮನಲ್ಲಿಗೆ ಸಮರ್ಪಣೆ ಮಾಡಬೇಕಂತಕ್ಕಂಥದ್ದಕ್ಕೆ ಅವ್ರದ್ದೇ ಅನುಗ್ರಹ ಬೇಕು. ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಅಂತ ಹೇಳಿ ದಾಸರು ಮಹಾರುದ್ರ ದೇವರನ್ನು ಬೇಡಿಕೊಂಡಿದ್ದಾರೆ. ಮಹಾರುದ್ರ ದೇವರ ಅನುಗ್ರಹವಿಲ್ಲದಿದ್ದರೆ ನಮ್ಮ ಮನಸ್ಸು ಕಾನ್ಸ್ಟೆಂಟಾಗಿರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನಸ್ಸು ಒಂದು ಕಡೆ ಇರಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲೆಲ್ಲೇ ಓಡಾಡ್ತಾ ಇರ್ತದೆ. ಮನಸ್ಸು ಸ್ಥಿಮಿತದಲ್ಲಿಲ್ಲ ಅಂದರೆ ನಾವು ಯಾವುದೇ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಧ್ಯಾನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮಹಾರುದ್ರ ದೇವರ ಅನುಗ್ರಹ ನಮಗೆ ಬೇಕು. ಮನಸ್ಸನ್ನು ನಾವು ಸ್ಥಿರವಾಗಿ ನಿಲ್ಲಿಸಲಿಕ್ಕೆ, ಪರಮಾತ್ಮನಲ್ಲಿ ಮನಸ್ಸನ್ನು ಕೊಡಲಿಕ್ಕೆ ಕಾರಣ ನಮ್ಮ ಮಹಾರುದ್ರ ದೇವರಿಬೇಕು. ಆದ್ದರಿಂದ ಅವರ ಅನುಗ್ರಹವನ್ನು ನಾವು ಮತ್ತೊಮ್ಮೆ ಕೇಳೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಬೇರೆ ಒಂದು ಮಂತ್ರವನ್ನು, ಧ್ಯಾನ ಮಂತ್ರವನ್ನು ನಾವು ತೆಗೆದುಕೊಂಡು ಅದರ ಬಗ್ಗೆ ತಿಳುವಳಿಕೆ ಪಡೆಯೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.